ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಕೇರಳದ ಒಂದು ರೆಸಿಪಿಯನ್ನು ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ಇದರ ಹೆಸರು ಉಣ್ಣಿಯಪ್ಪಂ. ಇದು ಕೇರಳದಲ್ಲಿ ಹೆಚ್ಚಿನ ಸಮಾರಂಭಗಳಿಗೂ ಮಾಡುವಂತಹ ಒಂದು ಐಟಮ್. ಯಾವುದೇ ಶುಭ ಕಾರ್ಯಕ್ರಮಗಳಿಗೂ ಇದನ್ನು ಮಾಡ್ತಾರೆ. ಇದು ಹೇಗೆ ಮಾಡೋದು ಅಂತೇಳಿ ನೋಡುವ. ನಾನಿಲ್ಲಿ ಒಂದು 4 ಗ್ಲಾಸು ಅಕ್ಕಿಯನ್ನು ಚೆನ್ನಾಗಿ ತೊಳೆದು 4 ಗಂಟೆ ಟೈಮ್ ನೀರಿನಲ್ಲಿ ನೆನೆಸಿಟ್ಟು ಅದರ ನೀರನ್ನು ಬಸಿದು ತೆಗೆದು ಡ್ರೈ ಮಾಡಿದ್ದೇನೆ. ಇದನ್ನು ಒಂದು ಜಾರಿಗೆ ಹಾಕಿ ಕೊಡ್ತಾ ಇದ್ದೇನೆ. ಇದರ ಹಾಫ್ ಪೋರ್ಷನ್ ಒಮ್ಮೆ ನಮಗೆ ಅರೆದು ತೆಗೆಯುವ. ಅದಕ್ಕೆ ಬೇಕಾಗಿ ನಾನಿಲ್ಲಿ ಜಾರ್ಗೆ ಸೇರಿಸ್ತಾ ಇದ್ದೇನೆ. ಒಂದು ಜಾರು ಫುಲ್ ಅಕ್ಕಿಯನ್ನು ಹಾಕಿದ ಮೇಲೆ ಇದಕ್ಕೆ ನಮಗೆ ಒಳ್ಳೆ ಪರಿಮಳಕ್ಕೆ ಬೇಕಾಗಿ ಏಲಕ್ಕಿಯನ್ನು ಹಾಕಬೇಕು. ಇಲ್ಲಿ ನಾನು 6 ಏಲಕ್ಕಿಯನ್ನು ಇಡಿಯಾಗಿ ಇದಕ್ಕೆ ಹಾಕಿ ಕೊಟ್ಟಿದ್ದೇನೆ. ಇನ್ನು ನಮಗೆ ಬೇಕಾಗಿರೋದು ಬೆಲ್ಲದ ಸಿರಪ್. ನಾನಿಲ್ಲಿ ಅಗತ್ಯಕ್ಕಿರುವ ಬೆಲ್ಲ ತಗೊಂಡು ಅದನ್ನು 1/4 ಗ್ಲಾಸು ನೀರಿನೊಟ್ಟಿಗೆ ಬಿಸಿ ಮಾಡಿ ಕರಗಿಸಿಕೊಂಡಿಟ್ಟಿದ್ದೇನೆ. ಅದು ಪೂರ್ಣವಾಗಿ ತಣಿದ ನೀರನ್ನು ಇದಕ್ಕೆ ಸೇರಿಸಿದ್ದು, ಬೇರೆ ನೀರು ಸೇರಿಸಿಲ್ಲ. ಅದರ ಹಾಫ್ ಪೋರ್ಷನ್ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ. ಅದು ಟೇಸ್ಟ್ ಬ್ಯಾಲೆನ್ಸಿಗೆ ಬೇಕಾಗಿ ಸೇರಿಸಿದ್ದು. ಮತ್ತು ನಮಗೆ ಬೇಕಾಗಿರೋದು ಮೈಸೂರು ಬಾಳೆಹಣ್ಣು. ನಾನಿಲ್ಲಿ ಒಂದು 5 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಆಗ ಒಮ್ಮೆ ಅರ್ಧ ಆಗಿ ನುಣ್ಣಗಾದಮೇಲೆ ಅದಕ್ಕೆ ಬಾಳೆಹಣ್ಣುಗಳನ್ನು ಸೇರಿಸಿಕೊಂಡು ರುಬ್ಬಿ ತೆಗಿಬೇಕು. ನಾನಿಲ್ಲಿ 2 ಬಾಳೆಹಣ್ಣನ್ನು ಸೇರಿಸ್ತೇನೆ. ಟೋಟಲ್ 5 ಸೇರಿಸ್ತೇನೆ. ಫಸ್ಟ್ ಅರಿವಾಗ 3 ಹಾಕಿ, ಎರಡನೇ ಸಲ ಜಾರಲ್ಲಿ ಅರಿವಾಗ ಮತ್ತು 2 ಬಾಳೆಹಣ್ಣನ್ನು ಸೇರಿಸಿ ಟೋಟಲ್ 4 ಗ್ಲಾಸ್ ಅಕ್ಕಿಗೆ 5 ಬಾಳೆಹಣ್ಣುಗಳನ್ನು ಹಾಕಿ ಅರಿತೇನೆ. ಈ ರೀತಿ ಬ್ಯಾಟರ್ ಆದರೆ ಸಾಕು. ನಮಗೆ ಇನ್ನು ಈ ಬ್ಯಾಟರಿಗೆ ಬಾಕಿ ಇರುವುದನ್ನು ಕೂಡ ಅರ್ಧ ಸೇರಿಸುವ. ಮತ್ತು ನಾನಿಲ್ಲಿ 2 ಸ್ಪೂನು ಗೋಧಿ ಹುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ನಿಮಗೆ ಬೇಕಿದ್ದರೆ ಅರಿಯುವ ಸಮಯದಲ್ಲೇ ಸೇರಿಸಿ ಕೊಳ್ಳುವ, ಅಲ್ಲದಿದ್ದರೆ ಈ ರೀತಿ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಕದಡಬೇಕು. ಇದಕ್ಕೆ ಯಾವುದೇ ಸೋಡಾ ಪೌಡರ್ ಅಥವಾ ಈಸ್ಟನ್ನು ಸೇರಿಸುವುದಿಲ್ಲ. ಗೋಧಿ ಹುಡಿಯನ್ನು ಮಾತ್ರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನಿದನ್ನು ಮುಚ್ಚಿಡುವ. ಕಡಿಮೆ ಅಂದರೆ 1 ಗಂಟೆ ಕಾಲ ಆದರೂ ಚೆನ್ನಾಗಿ ಮುಚ್ಚಿಡಬೇಕು. ಆ ಸಮಯದಲ್ಲಿ ನಮಗೆ ಫ್ರೈ ಮಾಡಿ ತೆಗಿಬೇಕಾದ್ದು ಎಳ್ಳು. ಅದಕ್ಕೊಂದು ಪಾತ್ರೆನ ಒಲೆಯಲ್ಲಿಟ್ಟು ಅದು ಬಿಸಿಯಾದಾಗ ಎಣ್ಣೆ ಸೇರಿಸಲಿಕ್ಕಿಲ್ಲ, ಡ್ರೈ ಆಗಿಯೇ ಎಳ್ಳನ್ನು ಹುರಿದು ತೆಗೆಯುವ. ಅದು ತೆಗೆದಾದಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ತೆಂಗಿನಕಾಯಿಯನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕಿ ಫ್ರೈ ಮಾಡಿ ತೆಗೆಯುವ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಬೆಂಕಿ ಆಫ್ ಮಾಡಿ ತಣಿಲಿಕ್ಕೆ ಬಿಡಬೇಕು. ಇದು ಕಂದು ಬಣ್ಣಕ್ಕೆ ತಿರುಗುವಲ್ಲಿವರೆಗೆ ಈ ರೀತಿ ಫ್ರೈ ಮಾಡಬೇಕು. ಇನ್ನಿದನ್ನು ಬೇರೆ ಪಾತ್ರೆಗೆ ಸೇರಿಸಿ ತಣಿಲಿಕ್ಕೆ ಬಿಡುವ. ಇನ್ನು ನಾವು ಈಗಾಗಲೇ ಇಟ್ಟಿರುವಂತಹ ಬ್ಯಾಟ್ರಿ ಇದೆಯಲ್ಲ, ಅದಕ್ಕೆ ಇದನ್ನು ಸೇರಿಸಬೇಕಾದ್ದು. ಅದು ಕಡಿಮೆ ಅಂದರೆ ಒಂದು 2-3 ಗಂಟೆಯ ನಂತರ ನಮಗೆ ಉಣ್ಣಿಯಪ್ಪಂ ಮಾಡಿ ತೆಗಿಬೋದು. ಈ ರೀತಿ 3 ಗಂಟೆ ನಂತರ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಬ್ಯಾಟರ್ ಈ ರೀತಿಯಾಗಿದೆ. ಇದಕ್ಕಿಂತ ಡ್ರೈ ಆಗಬಾರ್ದು. ಬ್ಯಾಟ್ರಿ ಈ ರೀತಿ ಆದರೆ ಸಾಕು. ಇದನ್ನು ಸೇರಿಸೋದ್ರಿಂದ ನಮಗೆ ಉಣ್ಣಿಯಪ್ಪಂ ತಿನ್ನುವಾಗ
ಕಚ್ಚುವ ಟೈಮಲ್ಲಿ ತೆಂಗಿನ ಹೋಳುಗಳನ್ನು ಕಚ್ಚುವಾಗ ತುಂಬ ಟೇಸ್ಟಿ ಆಗಿರುತ್ತದೆ. ಆದ ಕಾರಣ ಈಗ ಸ್ವಲ್ಪ ಟೈಟ್ ಆಗಿದೆ, ಆದ ಕಾರಣ ನಾನು ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿದ್ದೇನೆ. ನೀವು ಕೂಡ ನೋಡಿಕೊಂಡು ನೀರು ಸೇರಿಸಿದರೆ ಸಾಕು. ನೋಡಿ, ಈ ರೀತಿ ಲೂಸಾಗಿ ಬರಬೇಕು. ಚೆನ್ನಾಗಿ ಕದಡಿಕೊಳ್ಬೇಕು. ನಂತರ ನಮಗೆ ಉಣ್ಣಿಯಪ್ಪಂ ಮಾಡುವ. ಈಗ ನಾನಿಲ್ಲಿ ಉಣ್ಣಿಯಪ್ಪಂ ಮಾಡುವ ಪಾತ್ರೆಯನ್ನು ಇಟ್ಟುಕೊಂಡು ಎಣ್ಣೆ ಹೊಯ್ದು ಅದು ಬಿಸಿ ಆದಮೇಲೆ ಈ ರೀತಿಯಾಗಿ ಹೊಯ್ದು ಕೊಡ್ತಾ ಇದ್ದೇನೆ. ಅದು ಹೊಯ್ದಾಗ ಹೀಗೆ ಉಬ್ಬಿ ಬರ್ತದೆ. ಈ ರೀತಿ 7 ಗುಂಡಿಗಳಲ್ಲಿ ಕೂಡ ಹೊಯ್ದು ಕೊಡುವ. ನೋಡಿ, ಅದು ಅಲ್ಲಿಂದಲೇ ಎದ್ದು ಬರ್ತದೆ. ಇನ್ನು ಅದರ 2 ಬದಿಯನ್ನು ಕೂಡ ಫ್ರೈ ಮಾಡಿ ತೆಗಿಬೇಕು. ಅದಕ್ಕೆ ಈ ರೀತಿ ತಿರುಗಿಸಿ ಹಾಕಿ ಕೊಡಬೇಕು, ಇಲ್ಲದಿದ್ದರೆ ಒಂದು ಸೈಡ್ ಮಾತ್ರ ಕೆಂಪಗೆ ಆಗ್ತದೆ. ಈಗ 2 ಬದಿ ಕೂಡ ಒಂದೇ ರೀತಿ ಆಗುವವರೆಗೆ ಈ ರೀತಿ ಮಾಡಿಕೊಡಬೇಕು. ಈ ರೆಸಿಪಿಯನ್ನು ಎಲ್ಲರೂ ಟ್ರೈ ಮಾಡಲೇಬೇಕು. ನೀವು ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.